ಹಲೋ ಎವ್ರಿ ಒನ್, ವೆಲ್ಕಮ್ ಟು ಒನ್ ಮೋರ್ ನ್ಯೂ ಲಾಗ್. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಲಿವರ್ ಫ್ರೈ. ಅದರಲ್ಲೂ ಇವತ್ತಿನ ಸ್ಪೆಷಲ್ ನಮ್ಮ ಹಸ್ಬೆಂಡ್ ಮಾಡಿದ್ದು. ಫಾರ್ ದಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ಟರು. ಸೊ ಹ್ಯಾಪಿ ಅಂತ ಹೇಳ್ತೀನಿ. ಸೊ ಈ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ತವಾ ಇಟ್ಕೊಂಡು ಆಯಿಲ್ ಬಿಸಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಗುಂಡ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನಾನು ಜಾಸ್ತಿ ಐಟಮ್ಸ್ ಆಗ್ತಿರೋದೇ 4ರಿಂದ 5 ಐಟಮ್ಮು. ಸೊ ನೋಟ್ ಮಾಡ್ಕೊಳ್ಳಿ. ಸೊ ಇಷ್ಟು ವಿಡಿಯೋ ಮಾಡ್ಕೊಳ್ಳೋಕೆ ಬಿಟ್ಟಿದ್ದೆ ಹೆಚ್ಚು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಆನಿಯನ್ನು, ಚಿಕನ್ ಮಸಾಲ, ಸಾಲ್ಟು, ಕರಿಬೇವು ಇಷ್ಟೇ ನಾನು ಯೂಸ್ ಮಾಡ್ಕೊಂಡಿರೋದು. ಸೊ ಇವಾಗ ಕರಿಬೇವು ಹಾಕ್ಕೊಂಡೆ. ಸ್ವಲ್ಪ ಫ್ರೈ ಆಗಿದ ತಕ್ಷಣ ಕರಿಬೇವು ಹಾಕ್ಕೊಂಬಿಡಿ. ಅವ್ರು ಫಸ್ಟೇ ಏನೂ ರೆಡಿ ಮಾಡ್ಕೊಳ್ಳಲ್ಲ, ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ಕೊಂಬಿಟ್ರು. ಸೊ ಹಂಗಾಗಿ ನಾನು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಸೊ ಇವಾಗ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ಒಂದು ಆನಿಯನ್ ಹಾಕ್ಕೊತಾ ಇದ್ದೀವಿ. 4 kg ಅಷ್ಟು ಗುಂಡ್ಗೆಕಾಯಿ ಇದೆ. ಗುಂಡ್ಕಾಯಿ ಅಂತ ಹೇಳ್ತೀವಿ, ಗುಂಡ್ಗೆಕಾಯಿ ಅಂತ ಹೇಳ್ತೀವಿ. ಸೊ ನಾನು ಇನ್ನೂ ಇದಕ್ಕೆ ಲಿವರ್ ಹಾಕಿಲ್ಲ, ಅಂದರೆ ಅದು ಈರಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅದನ್ನು ಲಾಸ್ಟ್ ಸ್ವಲ್ಪ ಲೇಟಾಗಿ ಹಾಕ್ಕೊತೀನಿ. ಯಾಕೆ ಅಂತಂದರೆ ಇದು ಬೇಯೋಕ್ಕೆ ಲೇಟ್ ಆಗುತ್ತೆ, ಅದು ಬೇಗ ಒಂದು 5-6 ನಿಮಿಷಕ್ಕೆ ಬೇಯುತ್ತೆ. ಸೊ ನೋಡಿ ಇವಾಗ ಹಾಕೋತಾ ಇದ್ದೀವಿ, ಇದು ಬೇಗನೆ ಬೆಂದ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀವಿ. ನೋಡಿ, ನಿಮಗೆ ಕಣ್ಣಳ್ತೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮಸಾಲ ಜಾಸ್ತಿ ಬೇಕು, ಆ ಫ್ರಾಗ್ರೆನ್ಸ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಲೈಟಾಗಿ ಬೇಕು ಅಂತ ಹೇಳಿದ್ರೆ ಅದು ಲೈಟಾಗಿ ಹಾಕ್ಕೊಳ್ಳಿ. ಅಷ್ಟಾದರೆ ಸಾಕು. 1 ಸ್ಪೂನ್ ಇದೆ ಅದು ಓವರಾಲ್ ಆಗಿ. ನೆಕ್ಸ್ಟ್ ಗಾರ್ಲಿಕ್ ಹಾಕೋತಾ ಇದ್ದೀನಿ, ಅದು ಅಷ್ಟೇ 1 ಸ್ಪೂನು. ಸೊ ಮನೆಯಲ್ಲೇ ಮಾಡಿದ್ದು, ಸೊ ಲಾಸ್ಟಿಗೆ ಖಾಲಿ ಆಗಕ್ಕೆ ಬಂದಿದ್ದು. ಇವಾಗ ಸಾಲ್ಟ್ ಹಾಕ್ತಾ ಇದ್ದೀವಿ, ಲಾಸ್ಟಿಗೆ ಸಾಲ್ಟ್ ಹಾಕ್ತಾ ಇರೋದು. ಹೊರಗಡೆಯಿಂದ ತಂದಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಹೇಳಿದ್ರೆ ಅದರಲ್ಲೂ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರುತ್ತೆ. ಸೊ ನೋಡಿಬಿಟ್ಟು ನೀವು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಬಿಟ್ಟು ಮಾಡ್ತಾನೆ ಇಲ್ಲ, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಬರೀ ಜಿಂಜರ್ ಗಾರ್ಲಿಕ್ ಪೇಸ್ಟು, ಆನಿಯನ್ನು, ಮೆಣಸಿನ್ಕಾಯಿ, ಕರಿಬೇವು ಅಷ್ಟೇ ಐಟಮ್ಮು. ಸಾಲ್ಟ್ ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಿ. ಒಂದು 10 ಮಿನಿಟ್ಸ್ ಬೇಯಿಸಾದ್ಮೇಲೆ ಕ್ಯಾಚ್ ಚಿಕನ್ ಮಸಾಲ ಒಂದು 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ವಿ. ಇದಕ್ಕೆ ಬೇರೆ ಖಾರ ಆ್ಯಡ್ ಮಾಡಿಲ್ಲ, ಸಾಂಬಾರು ಪುಡಿ ಆಗಲಿ ಬೇರೆ ಯಾವುದನ್ನು ಹಾಕಿಲ್ಲ. ಸೊ ಹಂಗಾಗಿ ಇದನ್ನೇ 3 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ವಿ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸೊ ಹಂಗಾಗಿ ನೋಡಿಬಿಟ್ಟು ನಿಮಗೆ ಖಾರ ಜಾಸ್ತಿ ತಿನ್ನೋದಾದ್ರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಚಿಕನ್ ಮಸಾಲೆನೇ ಸಾಕು, ಅದರಲ್ಲೇ ತುಂಬ ಟೇಸ್ಟ್ ಕೊಡುತ್ತೆ. ಸೊ ನಾವು ಖಾರದ ಪುಡಿ ಇನ್ನೇನು ಬೇರೆ ಆ್ಯಡ್ ಮಾಡ್ತಾಯಿಲ್ಲ. ಒಂದು 3 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಡ್ರೈ ಬೇಕು ಅಂತ ಹೇಳಿದ್ರೆ ಫುಲ್ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ. ಸೊ ನಾವು ಹಾಗೆ ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊಂಡ್ವಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡ್ವಿ. ಸೊ ನಮ್ಮ ಲಿವರ್ ಫ್ರೈ ರೆಡಿ ಆಯಿತು. ಬಟ್ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಬ್ಯಾಚುಲರ್ಸ್ಗೆಲ್ಲ ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ. ಚೆನ್ನಾಗಿ ಬಂದಿದೆ, ಟೇಸ್ಟ್ ವೈಸ್ ರಿಯಲಿ ವೆರಿ ಗುಡ್ ಅಂತ ಹೇಳ್ತೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಹೀಗಿತ್ತು ನಮ್ಮ ಲಿವರ್ ಫ್ರೈ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ, ನೋಡಿ. ಇವತ್ತಿನ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಏನಂದರೆ ಚಿಕನ್ ಬಿರಿಯಾನಿ ಮತ್ತು ಲಿವರ್ ಫ್ರೈ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ, ಆಮೇಲೆ ನೀವು ಟೇಸ್ಟ್ ಮಾಡಿ ರೆಸಿಪಿನ ನೋಡಿ.
ಬಿರಿಯಾನಿ ಸಕ್ಕತ್ತಾಗಿದೆ. ಲಿವರ್ ಫ್ರೈನ ಕೇಳಲೇಬಾರ್ದು. ಏಕೆ? ತುಂಬಾ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ ನಿಮ್ಮ